ಹಲೋ ಎವ್ರಿವನ್. 54ನೇ ಪ್ರಶ್ನೆಯನ್ನ ನೋಡೋಣ. ಮಧ್ಯಾಹ್ನ ನೆತ್ತಿಯ ಮೇಲೆಯ ಸೂರ್ಯನು ಬೆಳ್ಳಗೆ ಕಾಣುತ್ತಾನೆ. ಇದಕ್ಕೆ ಕಾರಣವೇನು? ಮಾನವನ ಕಣ್ಣಿನ ಕಾರ್ಯತತ್ವವೇನು? ಮತ್ತೆ ಈ ಕೆಳಗಿನವುಗಳ ಪ್ರತಿಯೊಂದರ ಪ್ರಮುಖ ಕಾರ್ಯ ಬರೆಯಿರಿ. ಐರಿಸ್, ಕಣ್ಣು ಪಾಪೆ, ಕಾರ್ನಿಯಾ. ಸೊ ಮಧ್ಯಾಹ್ನ ಸೂರ್ಯ ಬಹುತೇಕ ತಲೆಯ ಮೇಲೆ ಇರ್ತಾನೆ ಅಲ್ವಾ? ಸೊ ಸೂರ್ಯನ ಬೆಳಕು ವಾತಾವರಣದ ಮೂಲಕ ಕಡಿಮೆ ದೂರ ಪ್ರಯಾಣಿಸುತ್ತೆ. ಅಂದ್ರೆ ಸೂರ್ಯ ಮತ್ತೆ ನಮಗೆ ಇರುವಂತಹ ದೂರ ಕಡಿಮೆ, ಡಿಸ್ಟೆನ್ಸ್ ಕಡಿಮೆ ಇರುತ್ತೆ. ಅವನು ಬೇರೆ ಭಾಗದಲ್ಲಿ ಇರೋಕ್ಕಿಂತ ಮಧ್ಯಾಹ್ನದ ಟೈಮಲ್ಲಿ ನೇರವಾಗಿ ನಮ್ಮ ತಲೆ ಮೇಲೆ ಇರೋದಕ್ಕೆ ದೂರ ಕಡಿಮೆ ಇರೋದ್ರಿಂದ ಕಡಿಮೆ ದೂರವನ್ನ ಪ್ರಯಾಣಿಸುತ್ತೆ ಬೆಳಕಿನ ಕಿರಣ. ಹೌದಾ? ಹಾಗಾಗಿ ಬೆಳಕಿನ ಚದುರುವಿಕೆಯು ಕೂಡ ಕಡಿಮೆ ಆಗ್ತಾ ಇರುತ್ತೆ. ಅಂದ್ರೆ ಕಡಿಮೆ ದೂರವನ್ನ ಅದು ಚಲಿಸ್ತಾ ಇರೋದಕ್ಕೆ ಗಾಳಿಯಿಂದಾಗಿ ಅದು ಚದುರುವಂತಹ ಪ್ರಮಾಣ ಏನಾಗುತ್ತೆ, ಗಾಳಿಯಲ್ಲಿರುವಂತಹ ಕಣಗಳಿಂದಾಗಿ ಚದುರುವಂತಹ ಪ್ರಮಾಣ ಕಡಿಮೆ ಆಗ್ತಾ ಇರತ್ತೆ. ಹಾಗಾಗಿ ಬೆಳಕಿನ ಎಲ್ಲಾ ಬಣ್ಣಗಳು ನಮ್ಮ ಕಣ್ಣನ್ನ ಬಹುತೇಕವಾಗಿ ಸಮಾನವಾಗಿ ತಲುಪ್ತಾ ಇರೋದಕ್ಕೆ, ಅಂದ್ರೆ ಎಲ್ಲಾ ಬಣ್ಣಗಳು ಸಂಯೋಜತೆ ಆಗಿದೆ ಅಂತ ಅಂದ್ರೆ ಬಿಳಿ ಬಣ್ಣ ಆಗತ್ತೆ ಅಲ್ವಾ? ಸೊ ಆದ್ದರಿಂದ ಕಡಿಮೆ ಚದುರುವಿಕೆಯನ್ನ ಹೊಂದಿರೋದ್ರಿಂದ ನಮಗೆ ಬಿಳಿ ಬಣ್ಣವೇ ಹೆಚ್ಚಾಗಿ ಕಾಣೋದಕ್ಕೆ ಮಧ್ಯಾಹ್ನದ ಸೂರ್ಯ ಬೆಳ್ಳಗೆ ಕಾಣ್ತಾನೆ. ಇನ್ನು ಮಾನವನ ಕಣ್ಣಿನ ಕಾರ್ಯತತ್ವ ಹಾಗೆ ಐರಿಸ್, ಕಣ್ಣು ಪಾಪೆ, ಕಾರ್ನಿಯಾದ ಕೆಲಸಗಳು ಅಂತ ಅಂದ್ರೆ ಮಾನವನ ಕಣ್ಣಿನ ಕಾರ್ಯತತ್ವ ಹೇಗಿರುತ್ತೆ ಅಂದ್ರೆ ಪೀನಮಸೂರದ ಮೂಲಕ ಬೆಳಕಿನ ವಕ್ರೀಭವನ ತತ್ವದ ಮೇಲೆ ಮಾನವನ ಕಣ್ಣು ಕಾರ್ಯನಿರ್ವಹಿಸ್ತಾ ಇರುತ್ತೆ. ವಸ್ತುವಿನಿಂದ ಹೊರಟಂತ ಬೆಳಕಿನ ಕಿರಣಗಳು ಕಾರ್ನಿಯಾದ ಮೂಲಕ ಅಂದ್ರೆ ಪಾಪೆಯ ಮೂಲಕ ಕಣ್ಣನ್ನ ಪ್ರವೇಶಿಸುತ್ತೆ. ಕಾರ್ನಿಯಾದ ಮೂಲಕ ವಕ್ರೀಭವನವನ್ನ ಹೊಂದುತ್ತೆ. ಕಣ್ಣನ್ನ ಪಾಪೆಯ ಮೂಲಕ ಪ್ರವೇಶಿಸಿ ಕಣ್ಣಿನ ಮಸೂರದಿಂದ ವಕ್ರೀಭವನಗೊಳ್ಳುತ್ತದೆ. ನಂತರ ಕಣ್ಣಿನ ಮಸೂರವು ಈ ಕಿರಣಗಳನ್ನ ಅಕ್ಷಿಪಟಲದ ಮೇಲೆ ಕೇಂದ್ರೀಕರಿಸುವ ಮೂಲಕ ಅಲ್ಲಿ ವಸ್ತುವಿನ ಪ್ರತಿಬಿಂಬ ಉಂಟಾಗ್ತಾ ಇರುತ್ತೆ. ನೈಜ ಮತ್ತು ತಲೆ ಕೆಳಗಾದಂತಹ ಪ್ರತಿಬಿಂಬವನ್ನ ರೂಪಿಸುತ್ತೆ. ಈ ರೀತಿಯಾಗಿ ಮಾನವನ ಕಣ್ಣು ಕಾರ್ಯನಿರ್ವಹಿಸುತ್ತೆ. ಇನ್ನು ಐರಿಸ್ನ ಕೆಲಸ ಏನು ಅಂತ ಅಂದ್ರೆ ಇದು ಐರಿಸ್ ಕಣ್ಣಿನ ಪಾಪೆಯ ಗಾತ್ರವನ್ನ ನಿಯಂತ್ರಿಸುತ್ತೆ. ಹಾಗಾಗಿ ಕಣ್ಣಿನ ಒಳಗಡೆಗೆ ಎಷ್ಟು ಪ್ರಮಾಣದಲ್ಲಿ ಬೆಳಕು ಪ್ರವೇಶಿಸಬಹುದು ಅನ್ನೋದನ್ನ ನಿಯಂತ್ರಿಸುವಂತಹ ಕೆಲಸವನ್ನ ಐರಿಸ್ ಮಾಡುತ್ತೆ. ಇನ್ನು ಕಣ್ಣಿನ ಪಾಪೆಯ ಕೆಲಸ ಅಂತ ಅಂದ್ರೆ ಅದು ಐರಿಸ್ನ ಕೇಂದ್ರದಲ್ಲಿರುವಂತಹ ಒಂದು ರಂಧ್ರ ಆಗಿದ್ದು ಬೆಳಕು ಕಣ್ಣನ್ನ ಪ್ರವೇಶಿಸೋದಕ್ಕೆ ಅದು ಸಹಾಯ ಮಾಡ್ತಾ ಇರತ್ತೆ. ಇನ್ನು ಕಾರ್ನಿಯ ಕಣ್ಣಿನ ಪಾರದರ್ಶಕ ಮುಂಭಾಗವಾಗಿದ್ದು ಬೆಳಕನ್ನ ವಕ್ರೀಭವನಗೊಳಿಸುವಂತಹ ಕೆಲಸವನ್ನ ಹಾಗೆ ಅಕ್ಷಿಪಟಲದ ಮೇಲೆ ಕೇಂದ್ರೀಕರಿಸುವಂತಹ ಕೆಲಸವನ್ನ ಕಾರ್ನಿಯ ಮಾಡ್ತಾ ಇರತ್ತೆ.